ಲಾಭದಾಸೆಯನ್ನು ತೋರಿಸಿ ಹೋಟೆಲ್ ನೌಕರನಿಗೆ 43 ಲಕ್ಷ ರೂಪಾಯಿಯನ್ನ ವಂಚನೆ ಮಾಡಲಾಗಿದೆ ಅನ್ನುವಂಥ ಸುದ್ದಿ ಎಲ್ಲಿ ನಡೀತು, ಹೇಗೆ ನಡೀತು ನೋಡೋಣ ಬನ್ನಿ. ಅಪರಿಚಿತರಿಂದ ಆಕ್ಸಿಸ್ ಸ್ಟಾಕ್ ಎಕ್ಸ್ಚೇಂಜ್ ಏಂಜಲ್ ಒನ್ ಎಂಬ ವಾಟ್ಸಪ್ ಗ್ರೂಪ್ಗೆ ಜಯಕುಮಾರನ್ನ ಸೇರ್ಪಡೆ ಮಾಡಿದ್ದಾರೆ. ಬಳಿಕ ಕರೆ ಮಾಡಿದ ವ್ಯಕ್ತಿಗಳಿಂದ ಹೂಡಿಕೆ ಮಾಡಿದ್ರೆ ಹೆಚ್ಚಿನ ಲಾಭ ಕೊಡಿಸ್ತೀವಿ ಅಂತ ಆಫರ್ ಬೇರೆ ಕೊಟ್ಟಿದ್ದಾರೆ. ಇದನ್ನು ನಂಬಿ ಹಂತ ಹಂತವಾಗಿ ಹಣ ಹಾಕಿದ್ದ ಜಯಕುಮಾರ್ ಬಳಿಕ ಲಾಭ ಅಂತ ಹೇಳಿ ಸ್ವಲ್ಪ ಹಣ ವಾಪಸ್, ಉಳಿದ ಹಣ ಕೇಳಿದಾಗ ನಕಾರ ಮಾಡಿದ್ದಾರೆ. ಸೊ ಇದು ಯಾಮಾರಿಸಿರೋದು. ಸೈಬರ್ ವಂಚಕರು ಹೋಟೆಲ್ ನೌಕರರೊಬ್ಬರಿಗೆ ಅಧಿಕ ಲಾಭದ ಆಸೆಯನ್ನು ತೋರಿಸಿ ಹೂಡಿಕೆ ನೆಪದಲ್ಲಿ ಬರೋಬ್ಬರಿ 43.15 ಲಕ್ಷ ರೂಪಾಯಿ ಹಣವನ್ನು ವಂಚಿಸಿದಂಥ ಆರೋಪದ ಅಡಿ ವೈಟ್ ಫೀಲ್ಡ್ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಆರ್ಪುರ ಸೀಗೆಹಳ್ಳಿ ನಿವಾಸಿ 40 ವರ್ಷದ ಜಯಕುಮಾರ್ ವಂಚನೆಗೆ ಒಳಗಾದವರು. ಇವರು ನೀಡಿದ ದೂರಿನ ಮೇರೆಗೆ ರಾಶಿ ಅರೋರಾ ಸೇರಿ ಇತರರ ವಿರುದ್ಧ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಅಡಿ ಎಫ್ಐಆರ್ ಅನ್ನು ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಸೊ ದೂರುದಾರ ಜಯಕುಮಾರ್ ಅವರನ್ನ ಕಳೆದ ಡಿಸೆಂಬರ್ನಲ್ಲಿ ಅಪರಿಚಿತರು ಆಕ್ಸಿಸ್ ಸ್ಟಾಕ್ ಎಕ್ಸ್ಚೇಂಜ್ ಗ್ರೂಪ್ ಮತ್ತು ಏಂಜಲ್ ಒನ್ ಎಂಬ ವಾಟ್ಸ್ಆಪ್ ಗ್ರೂಪ್ಗೆ ಸೇರಿಸಿದ್ದಾರೆ. ನಂತರ ರಾಶಿ ಅರೋರಾ ಮತ್ತು ಪ್ರಿಯಾಂಕಾ ಸಿಂಗ್ ಎಂಬುವರು ಕರೆ ಮಾಡಿ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಬಗ್ಗೆ ಮಾತನಾಡಿದ್ದಾರೆ. ಹೂಡಿಕೆ ಮಾಡಿದ್ರೆ ಅಧಿಕ ಲಾಭ ಬರುತ್ತೆ ಅಂತ ನಂಬಿಸಿದ್ದಾರೆ. ಇವರ ಮಾತು ನಂಬಿದ ಜಯಕುಮಾರ್ ಅಪರಿಚಿತರು ಕಳುಹಿಸಿದ ಲಿಂಕ್ ಮುಖಾಂತರ ಮೊಬೈಲ್ನಲ್ಲಿ ಏಂಜಲ್ ಒನ್ ಪ್ಲೇ ಸ್ಟೋರ್ ಡೈರೆಕ್ಟ್ ಆ್ಯಪ್ ಇನ್ಸ್ಟಾಲ್ ಅನ್ನು ಮಾಡಿಕೊಂಡಿದ್ದಾರೆ. 45,65,000 ರೂಪಾಯಿ ವರ್ಗಾವಣೆ ಆದ ಮೇಲೆ ಕೈ ಎತ್ತಿದ್ದಾನೆ. ಕಾಸು ಕೊಡೋಕ್ಕಾಗಲ್ಲ, ಇಷ್ಟೇ ಕೊಡೋಕ್ಕಾಗೋದು ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈಗಾಗಲೇ ವಶಕ್ಕೆ ಪಡ್ಕೊಳ್ಳಲಾಗಿದೆ, ತನಿಖೆಯನ್ನು ನಡೆಸಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಾಕಷ್ಟು ರೀತಿಯಾದಂಥ ಸೈಬರ್ ಕ್ರೈಮ್ಗಳು ನಡೀತಾ ಇದೆ. ಎಚ್ಚರಿಕೆಯಿಂದ ನೀರಿ ಅಂತ ಸೂಚನೆಗಳನ್ನು ಕೊಟ್ಟರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮಾಡ್ತಾನೆ ಬಂದಿದ್ದಾರೆ ನಮ್ಮ ಜನ. ಸೊ ಆ ಕಾರಣಕ್ಕಾಗಿ ನಿಮ್ಗೆ ಯಾವುದೋ ಗ್ರೂಪಿಗೆ ಸೇರಿಸ್ತಾರೆ, ಯಾವುದೋ OTP ಕೇಳ್ತಾರೆ, ಯಾವುದೋ ಆಫರ್ ಬಂದಿದೆ ಅಂತ ಹೇಳ್ತಾರೆ, ಲೋನ್ ಸಿಗುತ್ತೆ ಅಂತ ಹೇಳ್ತಾರೆ, ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಯಾವುದನ್ನು ಕೂಡ ಒಪ್ಕೊಳ್ಳೋಕ್ಕೂ ಹೋಗಬೇಡಿ, ನಂಬೋದಕ್ಕೂ ಹೋಗಬೇಡಿ. ಯಾಕಂದರೆ ಅದು ಲಕ್ಷ ಯಾಮಾರಿಸುವಂಥ ಒಂದು ಗುಂಪಾಗಿರುತ್ತೆ. ಸೊ ಹಾಗಾಗಿ ಪೊಲೀಸ್ ಇಲಾಖೆ, ಸರ್ಕಾರ ಎಲ್ಲವೂ ಕೂಡ ಅಲರ್ಟ್ ಆಗಿದ್ರು. ಜನನೇ ಅಲರ್ಟ್ ಆಗದೆ ಇರೋದು ಇದು ಬೇಸರದ ಸಂಗತಿ. ನೋಡಿ, 43 ಲಕ್ಷ ರೂಪಾಯಿ ಅಂತ ಹೇಳಿದ್ರೆ ಅದೆಷ್ಟರ ಮಟ್ಟಿಗೆ ಅನ್ಯಾಯ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು. ತನಿಖೆಯ ನಂತರ ಇವ್ರದ್ದೇನಾದ್ರು ದೊಡ್ಡ ಜಾಲ ಇದೆಯಾ, ಇದೇ ಥರ ಇನ್ಯಾರ್ಯಾರಿಗೆ ಯಾಮಾರಿಸಿದ್ದಾರೆ, ಎಲ್ಲೆಲ್ಲಿ ಯಾಮಾರಿಸಿದ್ದಾರೆ, ಇದೆಲ್ಲವನ್ನೂ ಕೂಡ ನೋಡಬೇಕಾಗತ್ತೆ.